ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಮ್ಯಾ. ಉತ್ತರಾಖಂಡದ ಹರಿದ್ವಾರ ಮತ್ತು ಋಷಿಕೇಶದ ಪವಿತ್ರ ಗಂಗಾ ಘಾಟ್ಗಳ ಪಾವಿತ್ರ್ಯವನ್ನ ಕಾಪಾಡೋದಕ್ಕೆ ರಾಜ್ಯ ಸರ್ಕಾರವು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಇತ್ತೀಚಿನ ಹೇಳಿಕೆಯಂತೆ ಈ ಭಾಗದ ಘಾಟ್ಗಳಿಗೆ ಹಿಂದೂಯೇತರರ ಪ್ರವೇಶವನ್ನ ನಿರ್ಬಂಧಿಸುವ ಬಗ್ಗೆ ಗಂಭೀರ ಚಿಂತನೆಗಳು ನಡೀತಾ ಇದೆ. ಪ್ರಸ್ತುತ ಹರಿದ್ವಾರದ ಹರ್ ಕಿ ಪೌರಿಯಂತಹ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ಈ ಒಂದು ನಿಯಮ ಜಾರಿಯಲ್ಲಿದೆ. ಆದರೆ ಹೊಸ ಪ್ರಸ್ತಾವನೆಯು ಹರಿದ್ವಾರದಿಂದ ಋಷಿಕೇಶದವರೆಗಿನ ಒಟ್ಟು 105 ಗಂಗಾ ಘಾಟ್ಗಳಿಗೆ ಈ ನಿರ್ಬಂಧವನ್ನ ವಿಸ್ತರಿಸುವ ಗುರಿ ಹೊಂದಿದೆ. ಪ್ರತಿ ವರ್ಷ ಸುಮಾರು 4 ಕೋಟಿ ಯಾತ್ರಿಕರು ಈ ಕ್ಷೇತ್ರಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದು, ಇದು ರಾಜ್ಯದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನ ನೀಡ್ತಾ ಇದೆ. ಆದಾಗ್ಯೂ ಇತ್ತೀಚಿನ ವರ್ಷಗಳಲ್ಲಿ ಘಾಟ್ಗಳಲ್ಲಿ ಹಿಂದೂಯೇತರರ ಉಪಸ್ಥಿತಿಯಿಂದ ಉಂಟಾದ ಕೆಲವು ವಿವಾದಗಳು ಮತ್ತು ಸ್ಥಳೀಯರ ಧಾರ್ಮಿಕ ಭಾವನೆಗಳ ರಕ್ಷಣೆಗಾಗಿ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಮುಂದಾಗ್ತಾ ಇದೆ. ಧಾರ್ಮಿಕ ಆಚರಣೆಗಳ ಘನತೆಯನ್ನ ಕಾಪಾಡುವುದು ಮತ್ತು ಯಾತ್ರಾ ಸ್ಥಳಗಳ ಸಾಂಪ್ರದಾಯಿಕ ಚೌಕಟ್ಟನ್ನ ಉಳಿಸಿಕೊಳ್ಳುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ.